ಉಗಾರಬಿಕೆ ಗ್ರಾಮದಲ್ಲಿ ನಮ್ಮೂರ ನಮ್ಮ ಕೆರೆ ಹೂಳೆತ್ತುವ ಕಾಮಗಾರಿಗೆ ಅದ್ಧೂರಿ ಭೂಮಿ ಪೂಜೆ ಕಾಗವಾಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಗಾರಬಿಕೆ ಗ್ರಾಮ ಪಂಚಾಯತ್ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿಯ ಸಹಯೋಗದಲ್ಲಿ ನಮ್ಮೂರ ನಮ್ಮ ಕೆರೆ ಹೂಳೆತ್ತುವ ಕಾಮಗಾರಿಯ ಭೂಮಿ ಪೂಜೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಶಾಸಕ ಮೋಹನರಾವ ಶಹಾ ಅವರು, ಪರಮ ಪೂಜ್ಯ ಡಾ ವೀರೇಂದ್ರ ಹೆಗ್ಗಡೆಯವರು ಸಮಾಜದ ಬಗ್ಗೆ ಇಟ್ಟುಕೊಂಡಿರುವ ಕಾಳಜಿ ಅಪಾರ. ಈ ಕೆರೆ ಹೂಳೆತ್ತುವ ಕಾರ್ಯದಿಂದ ಈ ಭಾಗದ ಕೃಷಿ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ಸಿಗಲಿದೆ ಎಂದು ಹಾರೈಸಿದರು. ಜಿಲ್ಲಾ ನಿರ್ದೇಶಕಿ ಶ್ರೀಮತಿ ನಾಗರತ್ನ ಹೆಗಡೆ ಮಾತನಾಡಿ, ಕಾಗವಾಡ ತಾಲೂಕಿನಲ್ಲಿ ಈಗಾಗಲೇ 4 ಕೆರೆಗಳ ಹೂಳೆತ್ತುವ ಕಾಮಗಾರಿ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಇದರಿಂದ ರೈತರ ಆದಾಯ ಹೆಚ್ಚಿದೆ ಎಂದರು. ಧಾರವಾಡ ಪ್ರಾದೇಶಿಕ ಕಚೇರಿಯ ಕೆರೆ ಅಭಿಯಂತರರಾದ ಶ್ರೀ ನಿಂಗರಾಜ ಮೊಳವಾಡ ಅವರು ಮಾಹಿತಿ ನೀಡಿ, ಪೂಜ್ಯರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಈವರೆಗೆ 950 ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆರೆ ಸಮಿತಿಯ ಗೌರವ ಅಧ್ಯಕ್ಷರಾದ ಶ್ರೀ ಶೀತಲ ಪಾಟೀಲ, ತಾಲೂಕು ಯೋಜನಾಧಿಕಾರಿ ಸಂಜೀವ ಮರಾಠಿ, ಕೃಷಿ ಮೇಲ್ವಿಚಾರಕ ಶಿವಪ್ಪ ಶಿಪರಮಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆರೆಯ ಹೂಳೆತ್ತುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಲಿದ್ದು, ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಗೂ ಪರಿಹಾರ ಸಿಗಲಿದೆ ಎಂದು ಈ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸಲಾಯಿತು. ಭಾರತ ಒನ್ ನ್ಯೂಸ್ ಚಿಕ್ಕೋಡಿ. ಈ ಸುದ್ದಿ ಅದರ ಮೇಲೆ ಧರ್ಮಸ್ಥಳ ಅಷ್ಟ ಅಭಿವೃದ್ಧಿ ಮಾಡ್ಕೋತ ಕೂತಿದ್ದರೂ ಕೂಡ ಯಾರೂ ಕೇಳ್ತಾ ಇರಲಿಲ್ಲ. ಆದರೆ ಅವರ ತಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಬಡ ಜನರಿಗೆ ಉಪಯೋಗ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭ ಭಾಗಿಯಾಗಿದ್ದೀವಿ ಅಂತಂದ್ರೆ, ಸಾಕಷ್ಟು ವರ್ಷಗಳಿಂದ ನಾನು ಈ ಭಾಗದಲ್ಲಿ ಸುಮಾರು 4-5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ ಧಾರವಾಡ ವ್ಯಾಪ್ತಿಯಲ್ಲಿ. ಆಗ ಐನಾಪುರ ಕೆರೆಯನ್ನು ನಾವು ಮಾಡುವಾಗ ಈ ಭಾಗದಲ್ಲಿ ಸುತ್ತಾಡಿದೆ, ನಾನು ಸಾಕಷ್ಟು ಸರಿ ಬಂದಿದ್ದೇನೆ. ಆದರೆ ಈ ಕೆರೆ ರಿಪೇರಿ ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿತ್ತು. ಆದರೆ ಸುಯೋಗ ಇವತ್ತು ಆ ದಿನ ಕೂಡಿ ಬಂದಿದೆ. ಅದಕ್ಕೆಲ್ಲ ತಾಯಂದಿರು ಹಾಗೂ ಊರಿನ ಗಣ್ಯರು ಹಿರಿಯರು ಎಲ್ಲರೂ ಸಾಕ್ಷಿಯಾಗಿದ್ದೇವೆ. ಕಾರಣ ಇಷ್ಟೇ, ನಮ್ಮಲ್ಲಿರುವಂಥ ಕೆರೆಗಳ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 36,000 ಕೆರೆಗಳಿದೆ. ಅಂಕಿಅಂಶದ ಪ್ರಕಾರ ಇಲಾಖೆಯಲ್ಲಿ ಮಾಹಿತಿ ಪಡ್ಕೊಂಡ್ರೆ 36,000 ಕೆರೆಗಳಿದ್ದು, ಆದರೆ ಎಲ್ಲ ಕೆರೆಗಳು ಪ್ರಯೋಜನ ಬರದಂತ ಪರಿಸ್ಥಿತಿಯಲ್ಲಿದೆ. ಯಾಕಂತಂದ್ರೆ ಮನೆ ಮನೆಗೆ ನೀರು ಬಂದು ಕೆರೆಗಳ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಇದ್ದಾವೆ. ದನಕರುಗಳು ಮುಂಚೆ ಕೆರೆಗೆ ಹೋಗಿ ಮೈ ತೊಳೆಯೋದು, ನೀರು ಕುಡಿಸುವಂಥದ್ದು, ಕೆರೆ ಸುತ್ತಲೂ ಒಂದು ವನ ಅಂದ್ರೆ ಗಿಡಗಳನ್ನ ಬೆಳೆಸಿ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡುವಂತ ಕಾಲ ಒಂದು 10-20 ವರ್ಷದಿಂದ ಇತ್ತು. ಯಾಕಂತಂದ್ರೆ ಆಗ ಕೆರೆ ಬಳಕೆ ಆಗ್ತಾ ಇತ್ತು.